ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ನನ್ನ ಯೂನಿಫಾರ್ಮ್ ನೋಡಿದಾಗಲೇ ಗೊತ್ತಾಗ್ಬೋದು. ಸೊ ಹಾಗೆ ನಾನು ಹೋಗ್ತಿರುವಂಥದ್ದು ಒಂದು ಗೃಹ ಪ್ರವೇಶಕ್ಕೆ. ಸೊ ಅಲ್ಲಿ ಹೊಸ ಮನೆ ಯಾವ ರೀತಿ ಇತ್ತು ಅಂತ ಹೇಳಿ ನನ್ನ ಭಜನೆಯ ವ್ಲಾಗ್ ಜೊತೆಗೆ ನಿಮಗೆ ನನ್ನ ಮನೆಯನ್ನು ಕೂಡ ಹೋಮ್ ಟೂರ್ ತೋರಿಸ್ತೇನೆ. ಬನ್ನಿ, ಹಾಗಿದ್ರೆ ಆ ಮನೆನ ಮತ್ತು ನಮ್ಮ ವ್ಲಾಗ್ ಪೂರ್ತಿ ನೋಡ್ಕೊಂಡು ಬರೋಣ. ಹಾಗೆ ನಾವೆಲ್ಲ ಜೀಪಲ್ಲಿ ಕೂತ್ಕೊಂಡಿದ್ದೇವೆ, ಜೀಪಲ್ಲಿ ಹೋಗ್ತಾ ಇದ್ದೇವೆ. ಹಾಗೆ ಸುದಿನ ಮತ್ತು ಶಿಲ್ಪ ಕೂಡ ಸ್ಕೂಟಿಲಿ ಬರ್ತಾ ಇದ್ದಾರೆ. ನೋಡಿ, ನಾವೆಲ್ಲ ಜೀಪಲ್ಲಿದ್ದೇವೆ. ಹಸ್ಬೆಂಡ್ ಕೂಡ ಇದ್ದಾರೆ, ಮಗು ಕೂಡ ಇದ್ದಾನೆ. ಸೊ ನಾವೆಲ್ಲ ನೋಡಿ ಒಟ್ಟಿಗೆ ಜೊತೆಯಾಗಿ ನಮ್ಮ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಕೌಕ್ರಡಿ ನೆಲ್ಲಿಯಡಿ ತಂಡದವರೆಲ್ಲ ಜೊತೆಯಾಗಿ ಹೋಗ್ತಾ ಇದ್ದೇವೆ. ನಾವು ಅಲ್ಲಿಗೆ ತಲುಪಿ ಆಯಿತು, ಇನ್ನೇನು ಭಜನೆ ಶುರು ಮಾಡಬೇಕು. ಹಾಗೆಲ್ಲರೂ ರೆಡಿ ಆಗ್ತಾ ಇದ್ದೇವೆ. ಹೋದ ತಕ್ಷಣ ನಾವು ಭಜನೆ ಕೂಡ ಮಾಡಿದ್ವಿ. ನಾನು ಇದರಲ್ಲಿ ಅರ್ಧ ವೀಡಿಯೋ ಅಷ್ಟೇ ಹಾಕಿದ್ದೇನೆ ನಮ್ಮ ಭಜನೆದ್ದು, ಮತ್ತು ಬಾಕಿ ಎಲ್ಲ ಭಜನೆಯನ್ನು ಬೇರೆಯೇ ವೀಡಿಯೋ ಹಾಕಿದ್ದೇನೆ. ಸೊ ನಮ್ಮ ಭಜನೆ ಎಲ್ಲ ಆದಮೇಲೆ ಅವರೊಂದು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಒಂದು ಯಾವ ರೀತಿ ಇತ್ತು ಅಂತ ಹೇಳಿದರೆ ನೋಡಿ, ಎಷ್ಟು ಚೆನ್ನಾಗಿ ಅವರು ನಮ್ಮನ್ನೊಂದು ಪ್ರೀತಿಯಿಂದ ಗೌರವ ಕೊಡ್ತಾ ಇದ್ದಾರೆ. ಹಾಗೆ ಅರಶಿನ, ಕುಂಕುಮ, ಅದರ ಜೊತೆಗೆ ಹೊಸ ವಸ್ತ್ರ, ಬಳೆ ಇವೆಲ್ಲವೂ ಕೂಡ ತುಂಬ ವಿಭಿನ್ನವಾಗಿತ್ತು. ಹಾಗೆ ನಮ್ಮ ಜೊತೆ ಇಬ್ಬರು ಅಣ್ಣನವರು ಭಜನೆ ಹೇಳ್ತಾರೆ. ನಾವು ಕುಣಿತ ಮಾಡಬೇಕಾದ್ರೆ ಅವರು ಭಜನೆ ಹೇಳೋದು. ಸೊ ಅವ್ರಿಗೆ ಕೂಡ ಶಾಲ್ ಹಾಕಿ ಗೌರವ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಕೊಟ್ಟಿತ್ತು ನಮಗೆ. ಸೊ ಬನ್ನಿ, ಇನ್ನು ಫೋಟೋ ಎಲ್ಲ ತೆಗೆಸ್ಲಿಕ್ಕಿದೆ. ನಾವು ಭಜನೆಗೆ ಹೋದ ಪ್ರತಿ ಜಾಗದಲ್ಲಿಯೂ ನಮಗೆ ಪ್ರೀತಿಯಿಂದ ನಮ್ಮನ್ನು ಕರ್ಕೊಳ್ತಾರೆ. ಹಾಗೆ ಪ್ರೀತಿಯಿಂದಲೇ ಗೌರವದಿಂದ ನಮಗೆ ಒಂದು ಪ್ರಸಾದ ಕೊಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ಖುಷಿಯಿಂದಲೇ ಕೊಡ್ತಾರೆ. ಸೊ ಈ ಮನೆಯಲ್ಲಿ ನಮಗೆ ಕೊಟ್ಟಿರುವಂತಹ ಒಂದು ಪ್ರೀತಿ ಏನೋ ಒಂದು ವಿಭಿನ್ನವಾಗಿತ್ತು. ಆಮೇಲೆ ನಾವೆಲ್ಲ ಜೊತೆ ಸೇರಿಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಫೋಟೋ ಎಲ್ಲ ತೆಗೆದಾದ್ಮೇಲೆ ನಿಮಗೆ ಹೋಮ್ ಟೂರ್ ಮಾಡ್ತೇನೆ ನಾನು. ನೋಡಿ, ಹೋಮ್ ಟೂರ್ ನೋಡ್ಕೊಂಡು ಬರ್ಬೋದು ಮನೆ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ. ಹಸ್ಬೆಂಡ್ ಫೋಟೋ ತೆಗಿತಾ ಇದ್ದಾರೆ, ಹಾಗೆ ವಿಡಿಯೋ ಮಾಡ್ತಾ ಇದ್ದಾರೆ. ನನ್ನ ಭಜನೆ ವಿಷಯ ಆಗಿರ್ಬೋದು ಅಥವಾ ಯೂಟ್ಯೂಬ್ ವಿಷಯ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹಸ್ಬೆಂಡ್ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಲಿಕ್ಕಾಗ್ತದೆ, ಭಜನೆಗೆ ಹೋಗಲಿಕ್ಕಾಗ್ತದೆ. ಅಲ್ಲಿ ನನ್ನ ಮಗ ಪೃಥ್ವಿನ ನೋಡ್ಕೊಳ್ತಾರೆ, ನನಗೆ ವಿಡಿಯೋ ಕೂಡ ಮಾಡಿ ಕೊಡ್ತಾರೆ. ಬನ್ನಿ, ಮನೆಯೊಳಗಡೆ ಹೋಗಿ ಬರೋಣ, ಮನೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಹಾಲ್, ದೇವರ ಮನೆ ಇದೆಲ್ಲ ತೋರಿಸ್ಕೊಂಡು ಬಂದೆ. ಹಾಗೆ ಇದು ನೋಡಿ ಕಿಚನ್. ಹಾಯ್ ಶಿಲ್ಪಾ. ಹಾಗೆ ಹೇಮಕ್ಕ ಮತ್ತು ಶಿಲ್ಪ ಮುಖ ತೊಳಿತಾ ಇದ್ದಾರೆ. ಇವರು ನಮಗೆ ಕುಣಿತ ಮಾಡುವಾಗ ಭಜನೆ ಹೇಳ್ತಾರೆ, ಶ್ರೀಧರಣ್ಣ ಅಂತ ಹೇಳಿ ಅವರು. ಹಾಗೆ ಇನ್ನೊಬ್ಬರು ಲಿತಿನಣ್ಣ. ನೋಡಿ, ಶಿಲ್ಪ ಮತ್ತೆ ಬಂದ್ಲು. ಇದು ಮನೆಯ ಹಿಂಭಾಗ, ಫುಲ್ ಹಸಿರಾಗಿದೆ, ತೋಟ ಕಾಣ್ತಾ ಇದೆ. ಹಾಯ್. ಹಾಯ್.
ನಾವು ಮಧ್ಯಾಹ್ನ ಮೇಲೆ ಹೋಗಿರುವಂಥದ್ದು. ಸೊ ಹಾಗಾಗಿ ಭಜನೆ ಎಲ್ಲ ಆದಮೇಲೆ ಸಂಜೆ ತಿಂಡಿ ತಿಂದ್ವಿ. ಪೂರಿ ಇತ್ತು, ಹಾಗೆ ಚಹಾ ಇತ್ತು, ಜ್ಯೂಸ್ ಇತ್ತು, ಪಲಾವ್ ಕೂಡ ಇತ್ತು. ಓಕೆ, ನಾವಲ್ಲಿಂದ ಹೊರಟು ನಾವು ಅಶ್ವಿತಕ್ಕನವರ ಮನೆಗೆ ಬಂದ್ವಿ. ಬನ್ನಿ, ಅಶ್ವಿತಕ್ಕನವರ ಮನೆ ವ್ಲಾಗ್ ಮಾಡಲಿಲ್ಲ ನಾನು, ಅಂದರೆ ಹೋಮ್ ಟೂರ್ ಥರ ಏನೂ ಮಾಡಲಿಲ್ಲ, ಜಸ್ಟ್ ಹೋಗಿ ಬಂದಿರೋದಷ್ಟೇ ವೀಡಿಯೋ ಮಾಡಿದ್ದೇನೆ. ನಾವೆಲ್ಲರೂ ಕೂಡ ಅವರ ಮನೆಗೆ ಹೋದ್ವಿ ಭಜನೆಯಿಂದ ಬರ್ತಾ. ಸೊ ನೆಕ್ಸ್ಟ್ ಅವ್ರದ್ದು ಗೃಹ ಪ್ರವೇಶ ಎಲ್ಲ ಆದಮೇಲೆ ಅವ್ರ ಮನೆಯ ಒಂದು ಹೋಮ್ ಟೂರ್, ತುಂಬ ಚೆನ್ನಾಗಿ ಹೋಮ್ ಟೂರ್ ಮಾಡ್ತೇನೆ ನೋಡಿ. ಅಲ್ಲಿಗೆ ಹೋದ್ವಿ, ಎಲ್ಲರೂ ಮನೆಯೊಳಗೆಲ್ಲ ಹೋಗಿ ಬಂದಾದಮೇಲೆ ನಾವು ಗೃಹ ಪ್ರವೇಶದ ಮನೆಯಲ್ಲಿ ಐಸ್ ಕ್ರೀಮ್ ಕೊಟ್ಟಿದ್ದರು, ಹಾಗೆ ಐಸ್ ಕ್ರೀಮ್ ತಿಂತಾ ಬಂದ್ವಿ. ಇಲ್ಲಿ ಬಂದು ಕೂಡ ಅಲ್ಲಿ ಹತ್ತಿರ, ಹಾಗೆ ಅಲ್ಲಿ ಬಂದು ಐಸ್ ಕ್ರೀಮ್ ತಿಂತಾ ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.